ಸೊ ಐ ವಾಸ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಪೇಂಟ್ ಮ್ಯಾಚ್ ಮಾಡಿಸಿದ್ವಲ್ಲ, ಅದು ಸುಮ್ಮನೆ ಟೆಂಪ್ರರಿ ಮಾಡಿದ್ದು, ಅದು ಎಕ್ಸಾಕ್ಟಾಗಿ ಮ್ಯಾಚ್ ಮಾಡಿಲ್ಲ, ಸುಮ್ಮನೆ ಅವರು ಹಿಂಗೆ ಬರುತ್ತೆ ಅಂತ ನಮ್ಗೆ ತೋರಿಸಿದ್ರು. ಬಟ್ ಇವತ್ತು ಎಕ್ಸಾಕ್ಟಾಗಿ ಪೇಂಟ್ ಮ್ಯಾಚ್ ಮಾಡಿಸ್ಬೇಕು, ಹೋಗ್ತಾಯಿದ್ದೀನಿ ಅದಕ್ಕೆ. ಪೇಂಟ್ ಯಾವ ಥರ ನಮ್ಗೆ ಬೇಕು ಆ ಥರ ಎಕ್ಸಾಕ್ಟಾಗಿ ಮ್ಯಾಚ್ ಮಾಡಿಸೋಣ ನೀಟಾಗಿ, ನಮ್ಗೆ ಬೇಕಾಗಿರೋ ಶೇಡು ಮತ್ತು ರೆಡ್ ಏನೋ ಶೈನಿಂಗ್ ಮೆಟೀರಿಯಲ್ ಏನೋ ಬರುತ್ತೆ ಕ್ಲಿಯರ್, ಅದರಲ್ಲಿ ಎಷ್ಟು ಬೇಕಷ್ಟು ಹಾಕ್ಸೋಣ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಹೆಂಗಿದೆ ಅಂತ. ಎಕ್ಸಾಕ್ಟಾಗಿ ಸೇಮ್ ಚೆರಿ ಬ್ಲ್ಯಾಕ್ ಕಲರ್ನ ಮ್ಯಾಚ್ ಮಾಡ್ತಾ ಇವಾಗ ಎಕ್ಸಾಕ್ಟಾಗಿ ನಾವು ಬೇಕಾಗಿರೋ ಪೇಂಟ ಮ್ಯಾಚ್ ಮಾಡಿಸ್ತಾ ಇದ್ದೀವಿ. ನಮಗೆ ಸ್ಪೆಷಲಾಗಿ ಒಂದು ಕಾಂಪ್ಲಿಮೆಂಟ್ರಿ ಕೊಡ್ತಾರೆ, ಏನು ಅಂತ ಮಾಡಿ ಯಾರೂ ಕೊಡೋಲ್ಲ ಅಂತ, ನಮ್ಗೆ ಫ್ರೀಯಾಗಿ ಕೊಡ್ತಿದ್ದಾರೆ ಅದು ಪೇಂಟ್ ಮ್ಯಾಚ್ ಮಾಡೋಕ್ಕೆ. ಇದು ಬೇಸ್ ಬೇಡ, ಹೌದು ಇದು ಪೇಂಟ್ ಇದೆ, ಸೊ ಬ್ಲ್ಯಾಕ್ ಬೇಸ್ ಕೊಟ್ಟು ಹೌದು ಏನಂತಾರೆ ಸಿಗೋದೇ ಇಲ್ಲ ಈಗ ಮನೆ ಬಂದೈತೆ ಶೈನಿಂಗ್ ಮೆಟೀರಿಯಲ್ ಸ್ಪಾರ್ಕಲ್. ಏನಂತಾರೆ ಬೈ ಇದಕ್ಕೆ? ಸ್ಪಾರ್ಕಲ್ ಕೊಡ್ತಾರೆ. ಸೊ ಇದು ನಮಗೆ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಿದ್ದಾರೆ ಬೈ, ಬಂದವರಿಗೆಲ್ಲ ಕೊಡಲ್ಲ, ಮುಖ್ಯಲ್ಲ ಕೊಡಲ್ಲ. ಇದು ಈ ಕಲರ್ ಏನು ಇದು ಬೇಸ್ ಬರ್ತಾ ಇದೆ. ಹಾಂ ಬೈ ಕಾಣಿಸ್ತಾ ಇದೆ. ಸ್ಪೆಷಲ್ ಎಫೆಕ್ಟ್ ಬಿಸಿಲಿಲ್ಲ ಅಲ್ವಾ, ಬಟ್ ಟಾರ್ಚ್ ತುಂಬ ಚೆನ್ನಾಗಿ ಕಾಣ್ತಿದೆ. ಲೈಟಲ್ಲಿ ಬ್ಲ್ಯಾಕೇ ಕಾಣುತ್ತೆ, ಡೇಲಿ ಸ್ವಲ್ಪ ಡಿಫ್ರೆಂಟ್ ಕಲರ್ ಕಾಣುತ್ತೆ. ಬೈ ಒಂಚೂರು ಹಚ್ಚಿ ತೋರಿಸಿ ಬೈ, ಲಾಸ್ಟ್ ಟೈಮ್ ತೋರಿಸಿಲ್ಲ. ಇದ್ರ ಮೇಲೆ ಕಲರ್ ಬೇರೆ ಬರುತ್ತಾ? ಇಲ್ಲ, ಇದೇ ಫುಲ್ ತಾನೆ ಐತೆ. ಇನ್ನು ಲೈಟು ಮಾಡ್ತೀವಿ, ಬಟ್ ಸ್ವಲ್ಪ ಇನ್ನೊಂದು ಜಾಸ್ತಿ ಕಾಣುತ್ತೆ. ಜಾಸ್ತಿ ಕಾಣುತ್ತೆ. ಸ್ಟಾಪ್ ಮಾಡಿ ಕೆಳಗೆ ಬಿಟ್ಟು ತೋರಿಸ್ತಾರೆ ಇನ್ನೂ ಸ್ವಲ್ಪ ಕಲರ್ ನೋಡಿ. ಇದೇನಾ ಕಲರು? ಹೌದು, ರೆಡ್ ಟಿ ಶರ್ಟ್ ಬರೋದು ಇದೆ, ಒಂದು ಕಲರ್. ನಮ್ಮ ಗಾಡಿ ರೆಡಿ ಆದ ತಕ್ಷಣ ತೊಗೊಂಡ್ಬಿಡ್ತೀವಿ. ಆಯ್ತು, ನಮ್ಮ ಬರೀ ಬಾಡಿ ಪೇಂಟಿಂಗ್ ಅಷ್ಟೇ ಬಾಕಿ ಇರೋದು, ಮಾಡ್ಬಿಟ್ಟಿದ್ದಾರೆ. ಹಾಂ ಕರೆಕ್ಟಾಗಿ ಕಾಣ್ತೈತೆ. ಎಕ್ಸಾಕ್ಟ್ ಐತೆ, ಬಿಸಿಲಿಲ್ಲ ಅನ್ನೋದು ಅದಕ್ಕೆ ರೆಡ್ ಪರ್ಪಲ್ ಮಿಕ್ಸ್ ಇರೋ ಥರ ಇದೆ. ಚೆನ್ನಾಗಿದೆ ಕಲರ್, ಸಖತ್ತಾಗಿ ಕಾಣುತ್ತೆ. ಓಕೆ ರೈಟ್, ಪರ್ಫೆಕ್ಟ್. ಬ್ಲ್ಯಾಕೇ ಕಾಣುತ್ತೆ, ಟಾರ್ಚ್ ಹಾಕಿದ್ರೆ ಚೇಂಜ್ ಆಗುತ್ತೆ. ಟಾರ್ಚ್ ಹಾಕಿದ್ರೆ ಚೇಂಜ್ ಆಗೋದು, ಮಾಮೂಲಿ ಬ್ಲ್ಯಾಕ್ ಕಾಣುತ್ತೆ. ಬಿಸಿಲು ಬಂದ್ರೆ ಚೇಂಜ್ ಆಗುತ್ತೆ. ಹಾಂ, ನಾರ್ಮಲೇ ಬ್ಲ್ಯಾಕ್ ಕಾಣುತ್ತೆ ಗಾಡಿ. ಇದೇನು ಜಾಸ್ತಿ ಹಿಡಿಯೋದು ಟೆನ್ಷನ್ ಇಲ್ಲ. ಸೊ ನೋಡಿ, ಇದು ಫೈನಲ್ ಕಲರು ಮ್ಯಾಚ್ ಆಯಿತು. ಬಿಸಿಲಿಲ್ಲ ತೋರ್ಸಕ್ಕೆ ನಿಮ್ಗೆ ಕರೆಕ್ಟಾಗಿ. ಹಾಂ ನೋಡಿ, ಕಾಣುತ್ತೆ ಅದು ರೆಡ್ಡು ಮತ್ತು ಪರ್ಪಲ್ ಮಿಕ್ಸ್ ಇದೆಯಲ್ಲ, ರೆಡ್ಡಿಶ್ ಪರ್ಪಲ್ ಮಿಕ್ಸ್ ಇದೆ. ಸೊ ಇದು ಡೇ ಲೈಟಲ್ಲಿ ಈ ಥರ ಕಾಣುತ್ತೆ ಬಿಸಿಲು ಬಿದ್ದಾಗ. ಬಿಸಿಲೇನಿಲ್ಲ ಅಂದರೆ ನಾರ್ಮಲಾಗಿ ಬ್ಲ್ಯಾಕ್ ಕಾಣುತ್ತೆ. ಈ ಕಡೆ ನಾನು ಅನ್ಕೋ ತೆಗ್ಸು, ಅಷ್ಟಕ್ಕೆ ಅಂತ ತೆಗ್ಸು ಇವಾಗ ಲೈಟ್. ಹಾಂ, ಇಲ್ಲಿ ನೋಡಿ ಪರ್ಲ್ ಎಫೆಕ್ಟ್ ಕಾಣುತ್ತೆ. ಸೊ ಈ ಪರ್ಲ್ ಎಫೆಕ್ಟೇ ನಾವು ಮಾಡ್ಸೋಕೆ ನೋಡೋದಿದೆ. ಸೊ ಇದು ಸ್ಪೆಷಲಾಗಿ ಕಾಂಪ್ಲಿಮೆಂಟ್ ಅಂತ ನಮಗೆ ಕೊಟ್ಟಿರೋದು, ಒಂದು ಪೌಡ್ರ್ ಹಾಕಿದ್ದಾರೆ. ಸೊ ಇದು ಅದು ಸ್ಪಾರ್ಕ್ಲಿಂಗ್ ಪೌಡರ್. ಈ ಸ್ಪಾರ್ಕ್ಲಿಂಗ್ ಪೌಡರ್ ಹಾಕಿದ್ದಕ್ಕೆ ಆ ಫಿನಿಶಿಂಗ್ ಬಂದಿದೆ. ಓಕೆ ಬೈ, ಪಕ್ಕ ಐತೆ. ಸೊ ಪೇಂಟ್ ಮ್ಯಾಚ್ ಆಯಿತು. ನಮ್ಮ ಟಿಂಕರ್ ವೈಲೇಟ್ ಬಂದಿದ್ದಾರೆ ಇವರು, ನಮ್ಮ ಟಿಂಕರ್ ಅವರು ಬಂದ್ಬಿಟ್ಟಿದ್ದಾರೆ. ನೋಡಿ ಪೇಂಟ್ ಮ್ಯಾಚ್ ಆಗಿ ನೋಡ್ರಿ ಅಣ್ಣ, ಕುಮಾರಣ್ಣ ಪೇಂಟ್ ನೋಡ್ರಿ ಚೆನ್ನಾಗಿದೆ. ಹಾಂ ನೋಡ್ರಿ ಕಲರ್ ಇಲ್ಲಿ ಕುಮಾರಣ್ಣ ನೋಡ್ರಿ ಕಲರು ಇಲ್ಲಿ ನೋಡೋದಲ್ವಾ, ಇಲ್ಲೇ ಇದಲ್ವಾ.
ಇಲ್ಲ ಇದು ಎಕ್ಸಾಕ್ಟ್ ಇದು ಮ್ಯಾಚ್ ಮಾಡಿರೋದು ಫೈನಲ್ ಅದು ಫೈನಲ್ ಮಾಡಿರಲಿಲ್ಲ ಇನ್ನೂ ಅವಾಗ ಬ್ಲ್ಯಾಕೇ ಕಾಣಿಸುತ್ತೆ ಲೈಟ್ ಬಿದ್ದಾಗ ಮಾತ್ರ ರೆಡ್ ನೋಡಿ ಈ ಥರ ಲೈಟ್ ಬಿದ್ದಾಗ ಅದೇ ಲೈಟ್ ಬಿದ್ದರೆ ಮಾತ್ರ ಅದು ಹಾಂ ಇದು ಕಾಣುತ್ತೆ ಇವಾಗ ನೋಡಿ ಇವಾಗ ಕಾಣಿಸುತ್ತೆ. ಹಾಂ ನೋಡಿ ಇವಾಗ ಎಷ್ಟು ಬಿಸ್ತಲ್ ಸಕ್ಕತ್ತ ಕಾಣುತ್ತೆ ಇನ್ನು ಬಿಸಿಲು ಬಂದಾಗ ಮಸ್ತ್ ಕಾಣುತ್ತೆ ಫ್ಲಾಶ್ ಲೈಟ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಫೈನಲಿ ಪೇಂಟ್ ರೆಡಿ ಇದು ನಮ್ಮ ಇಂಜನ್ ವರ್ಲ್ಡ್ ಸಿಲ್ವರ್ ಮಾನು ಪೈಲ ಬೇಸ್ಕೊಟ್ಟು ಸಿಲ್ವರ್ ಹೊಡೆದು ಮೇಲೆ ಪೇಂಟ್ ಬ್ಲೂ ಈ ಬ್ಲೂ ಇದು ಹೊಡೆದಾದ್ಮೇಲೆ ಮೇಲೆ ಕ್ಲಿಯರ್ ಹೊಡಿಬೇಕು. ಕ್ಲಿಯರ್ ಹೊಡಿಬೇಕು ಮೇನ್ ಇರೋದು ಅದೇ. ಫಾಸ್ಟ್ ಬ್ಲೂ ವೈಟ್ ಬಾಕಿ ಬಿಚ್ಚಕ್ಕೆ ಹೋಗಾವ. ಇವಾಗ ನಮ್ಮ ಗಾಡಿಗೆ ಇದು ಬಂದು ಪೇಂಟು ಇದು ಸರ್ಫೇಸರ್ ಇದು ಅದು ಎರಡು ಒಂದೇ ಎರಡು ಸರ್ಫೇಸರೇ ಎರಡು ಲೀಟ್ರಾ ಹೌದು 1.5 ಲೀಟರ್ ಇದು ಎಷ್ಟಿದು ಕ್ವಾಂಟಿಟಿ 1 ಲೀಟ್ರು ಒಂದೂವರೆನಾ ಇದು ಒಂದು ಅಷ್ಟು ಆದಾಯ ಕ್ಯಾಪುರ ಎರಡು ಸೇರಿಸಿ ಒಂದು ಇನ್ಕ್ಲೂಡಿಂಗ್ 1 ಲೀಟರ್ 1 ಲೀಟ್ರು 2 ಲೀಟ್ರ್ ಸರ್ಫೇಸರು 1/2 ಲೀಟ್ರು 1.5 ಲೀಟರ್ ಸರ್ಫಸರ್ ಹಾಂ ಲೀಟ್ರ್ ಪೇಂಟು 2 ಲೀಟರ್ ಕವರಿಂಗ್ ಬರುತ್ತೆ ಇನ್ನು 2 ಲೀಟ್ರ್ ಕವರಿಂಗ್ ಬರುತ್ತೆ ಇನ್ನು ವಾಲ್ಡೋರ್ ಕಿತ್ಕೊಟ್ಬಿಡ್ತೀನಿ ಬೇಡ ಅದು ಕೆಲಸ ಇದಾ ಅದು ಬೆಸ್ಟ್ ಇದು ಪ್ರೀಮಿಯಂ ಚೆನ್ನಾಗಿ ಬರುತ್ತೆ ಅದು ಡಿಲೀಟ್ ಮಾಡಿಬಿಡಿ ಅದು ಹಾಂ ಬೈ एनसी का ब्लू है अब भाई एनसी का ब्लू क्लिप ಇದಾವಲ್ಲ ಹೇಗೆ ಅದು 2 ಅಂತ 91 का 91 ಇದರ ಹೊಸ ಕಲರು ಇದು ಕಲರ್ ಮಾಡೋಣ ಕಲರ್ ಮಾಡೋಣ ಲ್ಯಾಕರ್ ಇದು ಹಾಕರು ಹಂಗೆ ಬೇಡ 2 ಲೀಟರ್ ಏವಿ ಇದೆ ಅದು ಇನ್ನೂ 2 ಲೀಟ್ರ್ ಆಯ್ತಾ ಇನ್ನೇ 2 ಲೀಟರ್ ಎಲ್ಲರಿಗೂ ಡೌಟ್ ಇರುತ್ತೆ ಎಷ್ಟು ಬೇಕು ಪೇಂಟ್ ಒಂದು ಗಾಡಿಗೆ ಏನೋ ಕತೆ ಅಂತ ಒಂದು ಹೇಳ್ಬಿಡ್ತೀನಿ ಎಷ್ಟು ಬೇಕಾಗುತ್ತೆ ಎಷ್ಟು ಬೇಕಾಗಲ್ಲ ಅಂತ ಎಲ್ಲ ಇಕ್ಕಿರ್ತಾರಲ್ಲ ಲೈಟಾಗಿ ಇಕ್ಕಿರ್ತಾರೆ ಇದು ನಮ್ಮ ವಾಲ್ಡೋರ್ ಪೇಂಟು ವಾಲ್ಡರ್ ಪೇಂಟ್ ಇದು ಯಾವ್ದಾನೆ ಫಾಸ್ಟ್ ಬ್ಲೂ ಇದನ್ನು ಹೌದು ಇದು ಕ್ಯಾಂಡಿ ಬ್ಲೂ ಚೆನ್ನಾಗಿದೆ ಕ್ಯಾಂಡಿ ಬ್ಲೂ ಇದು ಕ್ಯಾಂಡಿ ಬ್ಲೂ ಮುಂಚೆ ಕೊಟ್ಟಿದ್ದು ಫಾಸ್ಟ್ ಬ್ಲೂ ಅದಕ್ಕಿಂತ ಚೆನ್ನಾಗಿ ಇದು ಕ್ಯಾಂಡಿ ಬ್ಲೂ ಚೆನ್ನಾಗಿದೆ ಕ್ಯಾಂಡಿ ಬ್ಲೂ ಇದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಅದು ನಾರ್ಮಲ್ ಕ್ವಾಲಿಟಿ ಇದಕ್ಕೆ ಪ್ಲಸ್ ಹಾರ್ಡ್ನರ್ ಬರುತ್ತೆ ಇದು ಹಾಂ ಇದು ಪಿ ಪೇಂಟ್ ಅಲ್ಲ ಇದಕ್ಕೆ ಹಾರ್ಡ್ನರ್ ಬರುತ್ತೆ ಎಕ್ಸ್ಟ್ರಾ ಆರ್ಡರ್ ಬರುತ್ತೆ ಇದು ಕ್ಯಾಂಡಿ ಬ್ಲೂ ಹಾರ್ಡ್ನರ್ ಅದು ಸೈಡ್ ಅದಕ್ಕೆ ಸೈಡ್ಗೆ ಸೈಡ್ ಹಾರ್ಡ್ನರ್ ಇದೇನಣ್ಣ ಪ್ಯೂ ಕಲರ್ ಅಂದ್ರೆ 10 ಗ್ರಾಮ್ ಹಾರ್ಡ್ನರ್ ಪ್ಯೂ ಕಲರ್ ಅಂದರೆ ಪ್ಯೂ ಕಲರ್ ಅದು ಪ್ಯೂ ಪ್ಯೂ ಪಾಲಿನೇಷನ್ ಪೇಂಟ್ಸ್ ಓ दो का दे डबल हाँ डबल टैक क्लॉथ होगा फिल्टर क्लॉथ होना फिल्टर क्लॉथ हाँ वो भी दे डाला ಹೆಂಗೆ ಟಾಕ್ಲತ್ತು ಅದು ಹೊಡಿತಾರಲ್ವಾ ಹಾಂ ಅವಾಗ ಡಸ್ಟ್ ಇಮಿಡಿಯೇಟ್ ಆಗಿ ಒರೆಸ್ಬೋದು ಓ ಪೇಂಟ್ಗೆ ಮುಂಚೆ ಇದು ಮಾಡೋಕ್ಕೆ ಮುಂಚೆ ಓಕೆ ಓಕೆ ಈ ಕಾರ್ನರ್ ಇದೇನು ತೀರ್ಥ ಇಷ್ಟೇ ಎಷ್ಟು ತೊಗೊಂಡಿದ್ಯಾ ತೀರ್ಥ ಓ ಇದಕ್ಕೆ ಇದು ಅದೇ ಅದೇನೇ ಇದನ್ನು ಓ ಅದೇನೇ ಓ ಅದಕ್ಕೆ ಇಷ್ಟೇ ಬೇಕಲ್ಲ ಅಷ್ಟೇ ಇದಕ್ಕೆ ಇಷ್ಟು ಬೇಕು ಇದಕ್ಕೆ ಅಂದ್ಬಿಟ್ಟು ಇದು ಮಾಡ್ತಾರೆ ನೋಡಿ ಒಳ್ಳೆಯ್ತು ಆಡ್ನಾರು ನೋಡ್ छोटा पटाखा बड़ा वाला उसका ये बोला इसका 50 का ये है टेप पे दे दल अरे कौन सा चीज़ बोला 4 आइटम बोला हाँ भाई दे रहे टेप ಇದೇನು ಬೈ ಮತ್ತೆ ಮಿಕ್ಸ್ ಮಾಡ್ತಿರೋದು ಹಾಂ ಅದು ಸರ್ಫೇಸರ್ ಹಾಫ್ ಲೀಟರ್ ಸರ್ಫೇಸರ್ बराबर 4 आइटम सर्फेसर मिला बोले 4 आइटम हो गया ना ಏನೇನು ಬರ್ತಾ ಇದೆ ಎಷ್ಟಾಯ್ತು ನೋಡ್ರಿ ಒಂದು ಮನೆ ಹೊಡೆ ಥರ ಐತೆ ಬೆಂಟು ವೇಸ್ಟ್ का पैकेट डालना
हाँ इसका पैकेट का देखो ना इस ಚೆನ್ನಾಗಿ नहीं पुनः पावर ಯಾವುದು ಬೇಸ್ ಮೇಲೆ ಚೆನ್ನಾಗಿ ಬರೋದನ್ನ ಟೆಸ್ಟ್ ಮಾಡ್ತೀವಿ. ಹಾಂ ಬ್ಲ್ಯಾಕ್ ಮೇಲೆ ಇಲ್ಲಾಂದರೆ ಬ್ರೌನ್ ಮೇಲೆ ಜಸ್ಟ್ ಸೊ ಈಗ ನಮ್ಮ ಗಾಡಿಗೆ ಯಾವ ಪೇಂಟ್ ಮೇಲೆ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಟೆಸ್ಟ್ ಮಾಡ್ತಿರೋದು. ಬೇಸ್ ಕೊಟ್ಟು ಬ್ಲ್ಯಾಕ್ ಮೇಲೆ ಚೆನ್ನಾಗಿ ಬರುತ್ತಾ ಅಥವಾ ಈ ಬ್ರೌನ್ ಮೇಲೆ ಚೆನ್ನಾಗಿ ಬರುತ್ತಾ. ग्लास कपर नष्ट करते जरा ये हाँ ये बराबर रहेगा ಅದೇ ಗಾಡಿ ಫುಲ್ ಬ್ರೌನ್ ಕಾಣುತ್ತಾ? ಗಾಡಿ ಬ್ರೌನ್ ಬೆಸ್ಟ್ ಎಲ್ಲ ಎಲ್ಲ ಎಗರು ಬರ್ತದೆ ಎಲ್ಲ ಯಾವ್ದು ಇರಲ್ಲ ಸರ್ ಬೆಸ್ಟ್ ಬ್ಲ್ಯಾಕೇನೆ ಬ್ಲ್ಯಾಕೇ ಮಾಡಿ ಬೈ. ಬ್ಲ್ಯಾಕೇ ಬೆಸ್ಟ್ ಏನು ಬೇಡ ಬ್ರೌನ್ ಮೇಲೆ ಹಾಂ ಬ್ರೌನ್ ಕಲರ್ ಚೆನ್ನಾಗಿ ಕಾಣಿಸಲ್ಲ. ಬ್ಲ್ಯಾಕೇ ಕಾಣಿಸುತ್ತೆ. ಬೆಸ್ಟ್ ಅದು ಬ್ಲ್ಯಾಕ್ ಸಜೆಷನ್ ಕರೆಕ್ಟ್ ಸರ್. ಈಗ ಇನ್ನೊಂದು ಬ್ಲ್ಯಾಕ್ ಬೇರೆ ಕೊಡ್ತೀನಿ ಸೆಲೋ ಕೊಟ್ಟು ಅದು ಕಲರ್ನು ಚೆರಿ ಬ್ಲ್ಯಾಕ್ ಅಂತ. ಚೆರಿ ಬ್ಲ್ಯಾಕೇ ಸೆಲೋ ಕೊಟ್ಟು ಬೇಗ ಬಂದ ಡ್ರೈ ಆಗುತ್ತೆ ಪ್ಲಸ್ ಗಟ್ಟಿ ಸ್ಟ್ರಾಂಗ್ ಇರುತ್ತೆ. ತೀರ್ಥ ಹಂಗೊಂಡು ಬಾಯಿ ಹಾಕೊಂಡ್ಬಿಟ್ಟೆ ಆಮೇಲೆ. ಸರ್ ಬ್ಲ್ಯಾಕಲ್ಲಿ ಸೆಲೋ ಕೊಟ್ಟು ಬ್ಲ್ಯಾಕ್ ಬರುತ್ತೆ ಹಾಂ ಬೈ. ತುಂಬ ಥಿಕ್ನೆಸ್ ಬರುತ್ತೆ ಅದ್ರ ಮೇಲೆ ಇದು ಮಾಡಿ ಹಾಂ ಬೈ. ಏನು ಕುಮಾರನಗರಿ ನಮಗೇನು ಎರಡು ಹಾಕ್ಬೋದು. ಬ್ಲ್ಯಾಕ್ನು ಬೇರೆ ಕೊಡ್ತಾ ಇದ್ದೀನಿ ನಾನು ಸೆಲೋ ಕೊಟ್ಟು ಬ್ಲ್ಯಾಕ್ ದೇ ಬಾ ಒಟ್ಟಲ್ಲಿ ಗಾಡಿ ಮಸ್ತಾಗಿ ಕಾಣಬೇಕು. ಸೂಪರಾಗಿ ಕಾಣುತ್ತೆ. ಗ್ಯಾರೇಜು ಪೇಂಟ್ ಅಂಗಡಿ ಎಲ್ಲ ಕೇಳ್ಬೇಕು ಎಲ್ಲಿ 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 ಅಂತ. ಅಮೌಂಟ್ ಹಾಕ್ಬಿಡ್ತೀವಿ ಅದು ಡೈರೆಕ್ಟ್ ಮೇನ್ ಇರೋದು ಅದೇ ತಾನೆ ಪಿಕ್ಚರ್ ಇರೋದು ಅಲ್ಲೇ ತಾನೆ ಇರೋದು ಈಗ ಅಮೌಂಟ್ ಏನು ಇಷ್ಟೆಲ್ಲ ತಗೊಂಬಿಟ್ರೆ ಟಕ್ಕನ್ನ ಅಮೌಂಟ್ ಹಾಕ್ಬಿಡ್ಬೇಕು ಲೆಕ್ಕಾಚಾರ ಎಲ್ಲ ಪರ್ಫೆಕ್ಟ್ ಇಲ್ಲ ಅಂದ್ರೆ ಇಲ್ಲ ಹಾಕ್ಬಿಡು ಸೆಲೋ ಕೊಟ್ಟು ಬ್ಲ್ಯಾಕ್ ದೇ ಸೂಪರ್ ಇದು ಎಸ್ ಟಿ ಬ್ಲ್ಯಾಕ್. ಬರ್ತಾ ಬರ್ತಾ ಐಟಮ್ ಜಾಸ್ತಿ ಆಗ್ತದೆ. ಫೋಟೋ ದೊಡ್ಡದಾಗ್ತದೆ. ಫೋಟೋ ದೊಡ್ಡದಾಗ್ತೈತಿ ಬರ್ತಾ. ಇಷ್ಟೆಲ್ಲ ಹೊಡಿಬೇಕಲ್ವ ಅಲ್ಲಿಗೆ ಫೋಟೋ ದೊಡ್ಡದಾಗತ್ತಿಲ್ಲ ಅಷ್ಟೆಲ್ಲ ಹೊಡಿಬೇಕಲ್ಲಿ ಅಷ್ಟು ದೊಡ್ಡ ಗಾಡಿ ಇದ್ರ ಮೇಲೆ ಇದು ನೋಡಿದ್ದೀರಾ? ಫಸ್ಟ್ ಇದು ಹಾಂ ಫಸ್ಟ್ ಅದೇ ಫಸ್ಟ್ ಪ್ರೈಮರು. ಇದು ಹೊಡೆದಾದ್ಮೇಲೆ ಆಮೇಲೆ ಇವು ಕವರಿಂಗ್ ಹಾಂ ಈ ಕವರಿಂಗ್ ಆದ್ಮೇಲೆ ಇವು ಒರಿಜಿನಲ್ ಪೇಂಟ್ ಆಮೇಲೆ ಇದು ಅದ್ರ ಮೇಲೆ ಲ್ಯಾಕರ್ ಅಷ್ಟು ಇವು ಲ್ಯಾಕರಿಂಗು 1 2 Main paint ಇದು ತಾನೆ? 4. ಹಾಂ ಮೇನ್ ಪೇಂಟ್ ಇದು. ಇದು ಇದೇನಕ್ಕೆ ಇದ್ರ ಮೇಲೆ ಶೈನಿಂಗ್ ಬರೋಕ್ಕೆ ಅದು ಹೊಡೆದಾಗ ಶೈನಿಂಗ್ ಬರುತ್ತೆ ಜಾಸ್ತಿ. ಇದು ಅದು ಅದು ಇಂಜನ್ ಅದು ವಾಲ್ಡೋರ್ಗೆ ಇದು ವರ್ಲ್ಡ್ ಇಂಜನ್ ಮೇಲೆ ಕವರ್ ಬರುತ್ತೆ ಅದ್ರದ್ದು. ಇದು ಫಿಲ್ಟರ್ ಕ್ಲಾತ್ ಇದೆಲ್ಲ ಫಿಲ್ಟರ್ ಮಾಡ್ತಾರಲ್ವಾ ಡಸ್ಟ್ ಎಲ್ಲ ಇದ್ರಲ್ಲಿ ಹೋಗಿ ಇದಾಗುತ್ತೆ ಫಿಲ್ಟರ್ ಆಗಿ ಫ್ರೆಶ್ ಕೆಳಗಡೆ ಬರುತ್ತೆ. ಅದ್ರ ಮೇಲೆ ಹಾಂ ಅದ್ರ ಮೇಲೆ ನೀಟಾಗಿ ಪೇಂಟ್ ಇದಾಗುತ್ತೆ. ಓ ಇದನ್ನ ನೀವು ಎಸ್ ಪಿ ಗಾಡಿಗೆ ಮಾಡೋ ಸೇಮ್ ಕಲರ್ ಸೇಮ್ ಕಲರ್. ಲೊಕೇಶನ್ ತುಂಬ ಜನ ಕೇಳ್ತಾ ಇದ್ರಲ್ಲ MS ಪಾಳ್ಯ ಸರ್ಕಲ್. ಇದು ಸರ್ಕಲ್ ಎಂಟ್ರೆನ್ಸಲ್ಲೇ ಇದೆ. ಇಲ್ಲೆಲ್ಲ ನಿಮಗೆ ಬೈಕ್ ಶೋರೂಮ್ಗಳು ಹಾಕಿರ್ತಾರೆ, ಟೂ ವೀಲರ್ ಶೋರೂಮ್ಗಳು ಆ ಕಡೆ ಈ ಕಡೆ. ಈ ಶೋರೂಮ್ ಹತ್ರ ಒಂದು ಈ ಬೆಟ್ಟಳಿಂದ ಬಂದರೆ ಹಿಂಗೆ ಬರ್ತೀವಿ. ಹಿಂಗೆ ಹೋದರೆ ಇಲ್ಲಿ ನೆಕ್ಸ್ಟಲ್ಲಿ MS ಪಾಳ್ಯ ಎಂಟು ಆದರೆ ನಿಮ್ಗೆ ಲೆಫ್ಟಲ್ಲೇ ಬರುತ್ತೆ. MK ಸ್ಪೋರ್ಟ್ಸ್ ಆಪೋಸಿಟ್ ಬಂದು MK ಸ್ಪೋರ್ಟ್ಸ್ ಇದೆ ನೋಡಿ, ಸ್ಪೋರ್ಟ್ಸ್ ಶಾಪ್ ಇದೆ. MK ಸ್ಪೋರ್ಟ್ಸ್ ಆಪೋಸಿಟೇನೆ ಇದಿರೋದು ಹೀರಾ ಪೇಂಟ್. ಹಿಂಗೆ ಕಾಣುತ್ತೆ ಶಾಪ್. ಬೈ ಆಯ್ತು ಹೋಗಿ ಬೈ.